ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಪರಿಚಯ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನನ್ನನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ನನ್ನ ಪರಿಚಯ ನಿಮಗೆ ಇದ್ದೇ ಇರುತ್ತೆ. ಆಲ್ರೆಡಿ ಯೂಟ್ಯೂಬಲ್ಲೂ ಕೂಡ ನಾನು 2 ವೀಡಿಯೋ ಹಾಕಿದ್ದೆ. ಸಾಕಷ್ಟು ಜನ ನೋಡಿದ್ದೀರಾ ಅದನ್ನು ಕೂಡ. ಅದೇ ರೀತಿ ನನ್ನ ಯೂಟ್ಯೂಬ್ ಜರ್ನಿನ ಇನ್ನೂ ಮುಂದೆ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ನನ್ನ ಪರಿಚಯನ ಮಾಡ್ಕೋಬೇಕಂದ್ರೆ ನನ್ನೂರು ಚನ್ನಪಟ್ಟಣ. ನಾನು ಹುಟ್ಟಿದ್ದು, ಓದಿದ್ದು, ಬೆಳೆದಿದ್ದು ಎಲ್ಲ ಚನ್ನಪಟ್ಟಣನೇ. ನನ್ನೂರಂದರೆ ನನಗೆ ತುಂಬ 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 ಪ್ರೀತಿ. ನಮ್ಮ ಚನ್ನಪಟ್ಟಣ ಅಂತಂದರೆ ಅಲ್ಲಿಂದನೇ ಒಂದು ಗೆಲುವು ಕಂಡಿದ್ದೀನಿ, ಸೋಲೂ ಕಂಡಿದ್ದೀನಿ. ಎರಡೂ ಈಗಲೂ ಕೂಡ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ನಾನು ಮನೆ ರುಚಿ ಹೋಮ್ ಮೇಡ್ ಪ್ರಾಡಕ್ಟ್ಸ್, ನ್ಯಾಚುರಲ್ ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಅನ್ನೋ ಒಂದು ಪುಟ್ಟ ಕಂಪ್ನಿನ ನಾನು ಶುರು ಮಾಡಿದ್ದೀನಿ. ಇದು ನನ್ನ ಪರಿಚಯ. ನನ್ನ ಪರಿಚಯ ನಾನೇನು ಅಷ್ಟು ದೊಡ್ಡವಳಲ್ಲ. ಪರಿಚಯ ಯಾಕೆ ಮಾಡ್ಕೋಬೇಕು ಅಂದರೆ, ಇನ್ನು ಮುಂದೆ ನನ್ನನ್ನು ನೀವು ದಿನನಿತ್ಯ ನೋಡ್ತಿರ್ತೀರ. ನನ್ನ ಪರಿಚಯ ನಿಮಗಿರಲಿ ಅಂತ ಒಂದು ಉದ್ದೇಶಕ್ಕೆ ನನ್ನ ಪರಿಚಯ ನಿಮಗೆ ಮಾಡ್ಕೊಂಡಿದ್ದೀನಿ. ನಾನೇನು ಈ ಪುಟ್ಟದಾಗಿ ಕಂಪ್ನಿ ಶುರು ಮಾಡಿದ್ದೀನೋ ಅದರಲ್ಲಿ ಸಾಕಷ್ಟು ಜನಕ್ಕೆ ನನಗೆ ತಿಳಿದಿರೋ ಮಟ್ಟಿಗೆ ನಾನೇನು ಮಾಡ್ತಿದ್ದೆ, ಯಾವ ರೀತಿ ಪದಾರ್ಥ ತಯಾರಿಸ್ಬೋದು ಆಗಿರ್ಬೋದು, ಸೇಲ್ ಮಾಡ್ಬೋದು ಆಗಿರ್ಬೋದು, ಅದನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನೂ ಹೇಳ್ಕೊಡ್ಬೇಕು. ಮಾಡ್ತಿದ್ದಾರೆ ಕೆಲಸ. ಎಲ್ರಿಗೂ ಟೈಮ್ ಕೊಡೋಕ್ಕೆ ನನಗೂ ಟೈಮ್ದೇ ಅಭಾವ ಆಗಿದೆ. ಕೆಲಸ ಇಲ್ಲ ಅಂತ ಕೂತು ಟೈಮ್ ವೇಸ್ಟ್ ಮಾಡ್ತಿದ್ದಿದ್ದು ಒಂದು ಕಾಲ. ಆದರೆ ಯಾರಿಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ಗೊತ್ತಾಗದೇ ಇರೋದು ಒಂದು ಕಾಲ. ಈ ಥರ ನನ್ನದು ಜರ್ನಿ ಹೋಗ್ತಿದೆ. ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಜರ್ನಿ ಹೆಂಗಿರುತ್ತೆ, ನಾನು ಯಾವ ಥರ ಟೈಮ್ನ ನನಗೆ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ಅದನ್ನೇ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಈ ರೀತಿ ನಾನು ದಿನನಿತ್ಯ ಏನು ಮಾಡ್ತೀನಿ, ಕೆಲಸಗಳಾಗಿರ್ಬೋದು, ಒಬ್ರನ್ನ ಹೋಗಿ ನೋಡೋದಾಗಿರ್ಬೋದು, ಅವ್ರು ಬಂದು ನನ್ನ ನೋಡೋದಾಗಿರ್ಬೋದು, ಯಾವ ರೀತಿ ನಮ್ಮ ಕೆಲಸಗಳನ್ನ ನಾನು ಶುರು ಮಾಡಿದೆ. ಇವಾಗ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಝೀರೋಯಿಂದ ಶುರು ಮಾಡಿದ್ದೀವಿ. ಆ ಝೀರೋಯಿಂದ ನಾವು ಹೇಗೆ ಹೀರೋ ಆಗ್ಬೋದು ಅನ್ನೋದು ನಾನು ತಗೊಂಡಿರೋ ಒಂದು ದೊಡ್ಡ ನಿರ್ಧಾರ. ಏನು ಹೇಳಬೇಕು, ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತೀನಿ. ಹೌದು, ಮನುಷ್ಯ ಅಂತ ಅಂದಮೇಲೆ ಒಂದು ಸೋಲು ಇದ್ದೇ ಇರುತ್ತೆ. ಎಲ್ಲರೂ ಗೆಲ್ತಾರೆ ಅನ್ನೋದಿಲ್ಲ. ಸೋಲು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಆ ಸೋಲನ್ನೇ ನಾವು ಸೋತ್ವಿ ಅನ್ನೋದನ್ನು ಬಿಟ್ಟು ಅದನ್ನು ಗೆಲುವಿನ ಕಡೆಗೆ ಹೇಗೆ ಹೋಗಬೇಕು ಅನ್ನೋದೇ ನನ್ನ ಇವಾಗಿನ ದಾರಿ. ಅದ್ರ ಜೊತೆ ನೀವು ಎಲ್ಲ ಕೈಗೂಡಿಸ್ತೀರಾ ಅನ್ನೋದು ನನ್ನ ಭರವಸೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ನೀವು ನನಗೆ ಒಂದು ಒಳ್ಳೆ ರೀತಿಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ರಿ, ಅದೇ ರೀತಿ ಯೂಟ್ಯೂಬಲ್ಲೂ ಕೂಡ ನನ್ನ ಬೆಳೆಸ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಖಂಡಿತ ನನಗೆ ಯಾರಿಗೂ ಏನಂತಾರೆ, ಒಳ್ಳೇದು ಮಾಡೋಕ್ಕಾಗದೇ ಆದ್ರೂ ಕೆಟ್ಟದ್ದು ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನಿದ್ದೀನಿ. ಸೊ ನನ್ನ ಕೈಲಿ ಏನಾಗುತ್ತೆ, ನಾನೇನು ಕಲ್ತಿದ್ದೀನಿ, ಇಲ್ಲ ಅವರೇನು ಕಲಿಬೇಕು ಅಂತಿದ್ದಾರೆ, ಆ ಥರ ನಂದು ಯೂಟ್ಯೂಬ್ ಜರ್ನಿ ಶುರು ಆಗ್ತಾ ಹೋಗುತ್ತೆ. ದಯವಿಟ್ಟು ಎಲ್ಲರೂ ನನ್ನ ಪ್ರೋತ್ಸಾಹ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮ ಲಕ್ಷ್ಮಿ. ಯಾಕೆಂದರೆ ನನ್ನ ಹೆಸರು ನಿಮ್ಮ ತಲೆಯಲ್ಲಿ ಇರಲಿ ಅಂತ ನಾನು 2-3 ಸಲ ಹೇಳ್ತಿರ್ತೀನಿ, ಬೇಜಾರಾಗಬೇಡಿ. ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಖಂಡಿತ. ಅದೇ ರೀತಿ ನಾನು ವೀಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಿರ್ತೀನಿ. ದಯವಿಟ್ಟು ನನ್ನ ಬೆಳೆಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ನಮ್ಮ ಥರನೇ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ. ಕೆಲವ್ರಿಗೆ ಆಚೆ ಹೋಗಿ ದುಡಿಯೋ ವ್ಯವಸ್ಥೆ ಇರುತ್ತೆ, ಕೆಲವ್ರಿಗಿರಲ್ಲ. ಕೆಲವ್ರಿಗೆ ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ, ಆದರೆ ಅವ್ರಿಗೆ ಅವಕಾಶಗಳಿರಲ್ಲ. ಮನೆಯಿಂದ ಆಚೆ ಹೋಗಿ ಮಾಡುವಂಥದ್ದಿರಲ್ಲ. ಅಂಥವ್ರನ್ನೆಲ್ಲ ನಾನು ಎಷ್ಟೋ ಜನನ ಭೇಟಿ ಮಾಡಿದ್ದೀನಿ. ಅಂಥವ್ರನ್ನೆಲ್ಲ ನಿಮ್ಮ ಮುಂದೆನೂ ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ಅವ್ರವ್ರ ಸಾಧನೆಗಳನ್ನ ಕೇಳ್ತಿದ್ರೆ ಎಷ್ಟೋ ಜನಕ್ಕೆ ಒಂದು ಮೋಟಿವೇಶನ್ ಬರುತ್ತೆ. ಎಷ್ಟೋ ಜನಕ್ಕೆ ಈಗ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿ ಇದ್ರೂ ಅವ್ರಿಗೆ ಒಂದು ಕೊಂಕು ಮಾತಾಡೋರು ಇದ್ದೇ ಇರ್ತಾರೆ. ಕೆಲವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಕೆಲವ್ರಿಗೆ ಜನ ಏನಂತಾರೆ ಅನ್ನೋ ಭಯದಲ್ಲೇ ಹಿಂದುಳಿದ್ಬಿಟ್ಟಿರ್ತಾರೆ ಎಲ್ಲ. ಅಂಥವರು ಎಷ್ಟೊಂದು ಜನ ಇದ್ದಾರೆ. ಅವರು ಸಾಧನೆಗಳು ಮಾಡಿದ್ದಾರೆ. ಅವರಲ್ಲೂ ಏನೇನೋ ವಿದ್ಯೆಗಳಿದೆ, ಏನೇನೋ ಕಲ್ತಿದ್ದಾರೆ, ಏನೇನೋ ಪ್ರಯೋಗ ಮಾಡ್ತಾರೆ. ಎಷ್ಟೊಂದು ಪ್ರಪಂಚ ತುಂಬ ದೊಡ್ಡದಾಗಿದೆ. ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲ್ಲ.
ನಮಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿರಲ್ಲ. ಅದನ್ನೆಲ್ಲ ನಾವು ನಮ್ಮ ಯೂಟ್ಯೂಬ್ ಜರ್ನಿಲಿ ಮಾತಾಡೋಣ. ತುಂಬ ಜನನ ನೀವು ನೋಡ್ತೀರಾ, ನಾನು ಹೋಗಿ ಭೇಟಿ ಮಾಡ್ತೀನಿ. ಅದ್ರ ಜೊತೇಲಿ ನಾನು ದಿನನಿತ್ಯ ಏನು ಮಾಡ್ತೀನಿ, ನನ್ನ ಫ್ಯಾಕ್ಟ್ರಿ ವರ್ಕ್ ಆಗಿರ್ಬೋದು, ನನ್ನ ಯೂಟ್ಯೂಬ್ ಜರ್ನಿ ಆಗಿರ್ಬೋದು, ಎಲ್ಲ ಹೇಗೆ ನಿಭಾಯಿಸ್ತೀನಿ ಅನ್ನೋದನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀನಿ. ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ನಾನು ಈ ಮುಖಾಂತರ ನಿಮ್ಮನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ಅನ್ನೋದೊಂದನ್ನೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.